ಇವಾಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ. ಸೊ ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ಇವತ್ತು ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಫಸ್ಟ್ ಟೈಮು ಬೆಟ್ಟ ಹತ್ಕೊಂಡು ಹೋಗ್ತಿದ್ದೀನಿ ಚಾಮುಂಡೇಶ್ವರಿಗೆ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು ಆ್ಯಂಡ್ ದೇವ್ರ ದರ್ಶನ ಹೇಗೆಲ್ಲ ಆಗುತ್ತೆ ಪ್ರತಿಯೊಂದನ್ನು ತಿಳಿಸ್ತೀನಿ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಲೆ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಮನೆಯೆಲ್ಲ ಬಿಟ್ಟು ಹೊರಡೋಷ್ಟರಲ್ಲಿ 6:30 ಆಗಿತ್ತು. ನಮ್ಮ ಆಂಜನೇಯಂಗೆ ಹಂಗೆ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವೆಲ್ಲೇ ಹೋಗ್ಬೇಕಾದ್ರೂ ಫಸ್ಟು ನಮ್ಮ ಆಂಜನೇಯಂಗೆ ಕೈ ಮುಗಿದ್ಬಿಟ್ಟೆ ನಾವು ಏರಿಯಾನ ಬಿಡೋದು. ತುಂಬ ದಿನ ಆದಮೇಲೆ ಇಷ್ಟೊತ್ತಿಗೆ ಎದ್ದಿರೋದು. ಆಲ್ಮೋಸ್ಟ್ ನಾವು ಎದ್ದೋಳಷ್ಟರಲ್ಲಿ 9 o'clock ಆಗಿರುತ್ತೆ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀವಿ. ನೆಲಮಂಗಲ ಬಸ್ ಸ್ಟ್ಯಾಂಡಿಂದ ಕೆಂಗೇರಿಗೆ ಹೋಗ್ಬೇಕಾಗಿತ್ತು ನಾನು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನೈಸ್ ರೋಡ್ ಮೇಲೂ ಕೂಡ ಬಸ್ ಹೋಗ್ತಾವೆ ಇವಾಗ ಅಂತ. ಸೊ ಅಲ್ಲಿಂದ ನೈಸ್ ರೋಡ್ ಬಸ್ ತೊಗೊಂಡ್ವಿ ನಾವು. ಅದು ಡೈರೆಕ್ಟ್ ನಿಮಗೆ ಮೈಸೂರು ರೋಡ್ ಟೋಲ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ಬಿಡ್ತಾರೆ. ಸೊ ಅಲ್ಲಿಂದ ಈಸಿ ಆಗುತ್ತೆ ನಮಗೆ. ಆಲ್ಮೋಸ್ಟ್ 30 to 40 ಮಿನಿಟ್ಸ್ಗೆಲ್ಲ ನಾವು ಆಲ್ರೆಡಿ ಮೈಸೂರು ರೋಡಲ್ಲಿ ಇದ್ವಿ. ರೋಡ್ ಕ್ರಾಸ್ ಮಾಡಿಬಿಟ್ಟು ಮೈಸೂರು ಬಸ್ ಹತ್ಕೋಬೇಕು. ಸೊ ಗೊತ್ತಿಲ್ಲ ಇಲ್ಲಿ ಬಸ್ ನಿಲ್ಲಿಸ್ತಾವೋ ಇಲ್ವೋ, ಮುಂದೆ ಹೋಗ್ಬೇಕನ್ಸುತ್ತೆ ಸ್ವಲ್ಪ. ಅಲ್ಲಿಂದ ಮೈಸೂರು ಬಸ್ ಹತ್ಕೊಂಡು ಬೋರ್ಡ್ ಮಾಡಿದ್ರೆ ಲೈಕ್ 2.5 hours ಮೈಸೂರು ರೀಚ್ ಆಗ್ತೀವಿ. ಇಲ್ಲಿಂದ ನೆಲಮಂಗಲದಿಂದ ಈ ನೈಸ್ ರೋಡ್ಗೆ ಬಸ್ ಬಿಟ್ಟಿರೋದು ತುಂಬ ಕನ್ವೀನಿಯೆಂಟ್ ಆಗಿದೆ. ಯಾವಾಗ ಬೇಕಾದರೂ ಬಂದು ಹತ್ಕೊಬೋದು, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಹೋಗಿ ಒಂದು 10 minutes ವೆಯ್ಟ್ ಮಾಡಿದ ತಕ್ಷಣ KSRTC ಬಸ್ ಸಿಕ್ತು. ಸೊ ಅಲ್ಲಿಂದ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು. ಬಸ್ಸೆಲ್ಲ ಏನು ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ಸೀಟ್ ಸಿಕ್ತು. ಆರಾಮಾಗಿ ಸೀಟಲ್ಲಿ ಕುಂತ್ಕೊಂಡು ಹೋಗ್ತಿದ್ದೀವಿ. ಎಕ್ಸಾಕ್ಟ್ಲಿ 10:05 ನಾವು ಮೈಸೂರಲ್ಲಿ ಇಳಿದಿದ್ದೀವಿ. ಕರೆಕ್ಟಾಗಿ 2 hours ಅಲ್ಲಿಂದ ಇಲ್ಲಿ ರೀಚ್ ಮಾಡಿಸಿದ್ದಾರೆ ನಮಗೆ. ಟೈಮ್ ನೋಡ್ಬೋದು, ಎಕ್ಸಾಕ್ಟ್ಲಿ 10:10 ಇವಾಗ. ಸೊ ಇವಾಗ ಮೈಸೂರು ಬಂದಿದ್ದೀವಿ ನಾವು. ಸೊ ಇಲ್ಲಿಂದ ನಾವು ಲೈಕ್ ಚಾಮುಂಡೇಶ್ವರಿ ಫುಟ್ ಹಿಲ್ಸ್ ಎಲ್ಲಿದೆಯೋ ಅಲ್ಲಿಗೆ ಹೋಗಬೇಕು. ನಾನು ನಾನ್ ಸ್ಟಾಪ್ ಬಸ್ಸಲ್ಲಿ ಬಂದೆ. ಸೊ ಲೈಕ್ 2 hours ಎಕ್ಸಾಕ್ಟ್ಲಿ ಇಲ್ಲಿದ್ದೀವಿ ಮೈಸೂರಿಗೆ. ಕೆಂಗೇರಿ ಟು ಮೈಸೂರು 2 hours ಬಂದಿದ್ದಾರೆ. ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡ್ತಿದ್ದೆ, ಬಟ್ ಇಲ್ಲಿ ಹತ್ರದಲ್ಲಿ ನಿಲ್ಸಿರೋದ್ರಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ಫಸ್ಟು ಬೆಟ್ಟಕ್ಕೆ ಹೋಗಿ ಬಂದ್ಬಿಡೋಣ, ಆಮೇಲೆ ಊಟಕ್ಕೆ ಹೋಗೋಣ ಒಟ್ಟಿಗೆ ಅಂದ್ಬಿಟ್ಟು ಇಲ್ಲೇ ಹೇಳ್ಕೊಂಡೆ. ಹುಡುಗನ ಕೇಳಿದೆ ನಾನು, ಚಾಮುಂಡೇಶ್ವರಿ ತಾಯಿ ಫುಟ್ ಹಿಲ್ಸ್ಗೆ ಹೇಗೆ ಹೋಗೋದು ಅಂತ ಕೇಳಿದ್ದಕ್ಕೆ ಫಸ್ಟು ಬಸ್ ಸ್ಟ್ಯಾಂಡ್ಗೆ ಹೋಗಿ, ಸಿಟಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ ನೀವು ನಂಜನಗೂಡು ಬಸ್ ಹತ್ತಿ, ನಂಜನಗೂಡು ಬಸ್ನಲ್ಲಿ ಒಂದು ಕಾಲೇಜ್ JSS ಕಾಲೇಜ್ ಹತ್ರ ಇಳ್ಕೊಂಡು ಅಲ್ಲಿಂದ ಒಂದು 500 meters ಹೋದರೆ ನಿಮಗೆ ಫುಟ್ ಹಿಲ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀವಿ. 500 meters ಇದೆ ಇಲ್ಲಿಂದ, ಈ ಪಾಯಿಂಟಿಂದ. ಸೊ ಅಲ್ಲಿ ಹೋಗ್ಬಿಟ್ಟು ನಂಜನಗೂಡು ಬಸ್ನ ಕ್ಯಾಚ್ ಮಾಡೋಣ. ನೋಡ್ಬೋದು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಒಂದು ಸಲ ಮೈಸೂರನ್ನ. ಅಷ್ಟಿಲ್ಲದೆ ಹೇಳ್ತಾರೆ ಕ್ಲೀನೆಸ್ಟ್ ಸಿಟಿ ಅಂದ್ಬಿಟ್ಟು. ರೋಡ್ ನೋಡಿ ಎಷ್ಟು ವೈಡಾಗಿದೆ ಮೈಸೂರಲ್ಲಿ. ಎರಡು ಲೈಕ್ ಡಿವೈಡ್ರ್ ಒಂದಿಲ್ಲ ಮಧ್ಯದಲ್ಲಿ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಎಷ್ಟು ಅಚ್ಚುಕಟ್ಟಾಗಿದೆ ನೋಡ್ಬೋದು ನೀವು. ಅಗಲವಾದ ರೋಡ್ಗಳು, ಫುಟ್ಪಾತ್ಗಳು ಪ್ರತಿಯೊಂದು ಚೆನ್ನಾಗಿದೆ. ಸೂಪರ್ ವೆಲ್ ಮೇಂಟೈನ್ಡ್ ಸಿಟಿ ಅಂತಲೇ ಹೇಳ್ಬೋದು. ಅದು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಇದೆ ಈ ಸರ್ಕಲಲ್ಲಿ. ನೋಡೋಣ ಆಮೇಲಿಂದ ಬರೋಣ ಈ ಕಡೆ. ಮೈಸೂರಲ್ಲಿ ಝೀಬ್ರಾ ಕ್ರಾಸಿಂಗ್ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಇರೋದು. ಇಲ್ಲಿ ರೋಡ್ ಕ್ರಾಸ್ ಮಾಡೋದೇ ಭಾರಿ ಡಿಫಿಕಲ್ಟು. ಎಷ್ಟೆಷ್ಟು ದೊಡ್ಡ ರೋಡ್ ಅಂದರೆ ಅದು ನಮಗಂತೂ ಸ್ವಲ್ಪ ತಡವಡಿಸೋದೆ. ತುಂಬ ಜಾಸ್ತಿ ದೊಡ್ಡ ರೋಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ರೋಡ್ ದಾಟೋದು. ಅಂಡರ್ ಪಾಸ್ ಏನೂ ಇಲ್ಲ ಈ ಕಡೆ ಸರ್ಕಲ್ಗಳಲ್ಲಿ ದಾಟಿರ್ಬೇಕಾದ್ರೆ. ಸೊ ಸ್ವಲ್ಪ ಕಷ್ಟ ಇತ್ತು ರೋಡ್ ದಾಟೋದು. ಸೊ ನಡ್ಕೊಂತ ಪ್ಯಾಲೇಸ್ ಹತ್ರ ಬಂದುಬಿಟ್ಟಿದ್ವಿ. ನೋಡೋದು ಪ್ಯಾಲೇಸ್ ಕಾಣಿಸುತ್ತೆ ನಿಮಗೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಸಿಟಿ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ ನಾವು ಇವಾಗ. ಸೊ ಇಲ್ಲಿಂದ ನಂಜನಗೂಡು ಬಸ್ ಹತ್ತಬೇಕು. ಇಲ್ಲಿ JSS ಕಾಲೇಜ್ ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ ನಾವು. ಸೊ ಇಲ್ಲಿಂದ ಒಂದು 500 meters ಹೋಗ್ಬೇಕಂತೆ. ಇಲ್ಲಿಂದ ಒಂದು 500 meters ಹೋಗಿದ ತಕ್ಷಣ ನಮಗೆ ಚಾಮುಂಡೇಶ್ವರಿ ಪಾದ ಸಿಗುತ್ತಂತೆ. ಲೈಕ್ ಅಲ್ಲಿಂದ ಹತ್ಕೊಂಡು ಹೋಗೋದು. ಚಾಮುಂಡಿ ಪಾದ 500 meters ಅಂತ ನೋಡ್ಬೋದು ಇಲ್ಲಿ. ನೋಡಿ ಕೆಳಗಡೆಯಿಂದ ಬೆಟ್ಟ ಹೆಂಗೆ ಕಾಣಿಸುತ್ತೆ ಅಂತ. ಅಲ್ಲಿ ಟಾಪ್ಗೆ ಹೋಗ್ಬೇಕು ಇವಾಗ ನಾವು ಬೆಟ್ಟ ಹತ್ಕೊಂಡು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಹೋಗೋಣ ಬನ್ನಿ ಮುಂದಕ್ಕೆ. ಆಷಾಢ ಮಾಸದಲ್ಲೇ ಬಂದಿದ್ದೀನಿ, ಅದು ಸಿಕ್ಕಾಪಟ್ಟೆ ರಶ್ ಅಂತ ಎಲ್ಲರೂ ಹೇಳಿದ್ದಾರೆ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ದರ್ಶನ. ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಟ್ರೈನ್ ಆಗಿಬಿಟ್ಟಿದ್ದೀನಿ ಇಲ್ಲೇ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಬೆಟ್ಟ ಹತ್ತಬೇಕು, ನೋಡೋಣ ಬನ್ನಿ. ಇದು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟು. ಬೆಟ್ಟ ಹತ್ತೋ ಎಲ್ಲ ಭಕ್ತಾದಿಗಳು ಅವ್ರು ತಂದಿರೋ ಕಡ್ಡಿ ಕರ್ಪೂರನೆಲ್ಲ ಇಲ್ಲಿ ಬೆಳಗಿ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಇಲ್ಲಿಂದ ಫಸ್ಟ್ ಹೆಜ್ಜೆ ಇಡ್ತಾ ಸಾಕ್ತಾರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನೋಡ್ಬೋದು ತಾಯಿ ವಿಗ್ರಹ ಕೂಡ ಇದೆ ಇಲ್ಲಿ ಒಳಗಡೆ. ನೋಡ್ಬೋದು ತ್ರಿಶೂಲ ಕೂಡ ಇದೆ, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ನಾನಿದು ಫಸ್ಟ್ ಟೈಮು ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತಾ ಇರೋದು. ತುಂಬ ಸಲ ಬೆಟ್ಟಕ್ಕೆ ಬಂದಿದ್ದೀನಿ, ಬಟ್ ಬಸ್ಸಲ್ಲಿ ಬಂದಿದ್ದೀನಿ. ಇದೇ ಫಸ್ಟ್ ಟೈಮು ಬೆಟ್ಟ ಹತ್ತಿ ಹೋಗ್ತಾ ಇರೋದು ಚಾಮುಂಡೇಶ್ವರಿ ತಾಯಿ ನೋಡೋಕ್ಕೆ. ಇದಕ್ಕೆ ಮೇಯ್ನ್ ಇನ್ಸ್ಪಿರೇಷನ್ ಅಂದರೆ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರು ತುಂಬ ಸಲ ಬರಿಗಾಲಲ್ಲೇ ಬೆಟ್ಟ ಹತ್ಬಿಟ್ಟು ಹೋಗಿದ್ದಾರೆ. ಸೊ ಅದೆಲ್ಲ ಇನ್ಸ್ಪಿರೇಷನ್ ತಗೊಂಡು ನಾವು ಕೂಡ ಈ ಸಲ ಬೆಟ್ಟ ಹತ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ನೋಡೋಣ ಬನ್ನಿ ಆಗುತ್ತಾ ಇಲ್ವಾ ಅಂತ. ಒಂದು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ನಿಮಗೆ ಬಲಗಡೆಯಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ. ಬರೋ ಭಕ್ತಾದಿಗಳು ಇಲ್ಲಿ ಕೂಡ ನಮಸ್ಕರಿಸ್ಬಿಟ್ಟು ಮಂಗಳಾರತಿ ತಗೊಂಡು, ಹಾಗೆ ಇಲ್ಲಿ ಚಾಮುಂಡೇಶ್ವರಿ ಪಾದ ಕೂಡ ಇದೆ.
ಭಕ್ತರು ಅವ್ರು ತಂದಿರೋ ಕುಂಕುಮ ಅರ್ಶನ ಎಲ್ಲ ಅದ್ರ ಮೇಲೆ ಹಾಕಿ ಮಂಗಳಾರತಿ ತಗೊಂಡು ಇಲ್ಲಿಂದ ಮುನ್ನಡೀತಾರೆ. ನೋಡ್ಬೋದು ಇರೊಬ್ರು ಆಗ್ತಿದ್ದಾರೆ ಇಲ್ಲಿ. ಇಲ್ಲಿ ಬರೋ ತುಂಬ ಜನ ಹೆಣ್ಮಕ್ಳು ಅರ್ಶಿನ ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿ ಪ್ರತಿಯೊಂದು ಮೆಟ್ಲಿಗೂ ಒಂದು ಮೆಟ್ಲು ಕೂಡ ಮಿಸ್ ಮಾಡ್ದಲೇ ಪ್ರತಿಯೊಂದು ಮೆಟ್ಲಿಗೂ ಕೂಡ ಈ ಥರ ಭಂಡಾರ ಇಕ್ಕೊಂಡು ಹೋಗ್ತಾರೆ, ಮುನ್ನಡೀತಾರೆ. ಸೊ ಅದು ನೋಡಿದ ತಕ್ಷಣ ನಮ್ಗೆ ತುಂಬ ಖುಷಿ ಆಯಿತು. ಸೊ ಫೈನಲಿ ವಿ ಆರ್ ಹಿಯರ್. ಮನಸ್ಸಲ್ಲಿ ಚಾಮುಂಡೇಶ್ವರಿ ತಾಯಿ ನಮಃ ಅಂದ್ಕೊಂಡು 1000 ಸ್ಟೆಪ್ಸ್ನ ಇವತ್ತು ಕಂಪ್ಲೀಟ್ ಮಾಡಬೇಕಿಲ್ಲಿ ನಾವು. ಬನ್ನಿ ಹೋಗೋಣ. ಮುನ್ನೂರು 400 ಮೆಟ್ಲುಗಳು ಹತ್ತು ಬರೋಷ್ಟರಲ್ಲೇ ನಮಗೆ ಫುಲ್ ಸುಸ್ತಾಗೋಯಿತು. ಮೆಟ್ಲುಗಳು ತುಂಬ ಉದ್ದ ಇದೆ ಸ್ಟಾರ್ಟಿಂಗಲ್ಲಿ. ಸೊ ಕಾಲು ಫುಲ್ಲು ಸ್ಟ್ರೈನ್ ಆಗುತ್ತೆ ಅಲ್ಲೇ ನಿಮಗೆ. ಈ ಎನರ್ಜಿ ಎಲ್ಲ ಫುಲ್ಲು ಸ್ಟಾರ್ಟಿಂಗಲ್ಲೇ ಡ್ರೈನ್ ಔಟ್ ಆಗೋಯ್ತು ನಮಗಂತೂ. ಮೊದಲಿದ್ದ ಜೋಶು ಇಲ್ಲಿ ಕಾಣಿಸ್ತಿಲ್ಲ ನಮಗೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಸ್ವಲ್ಪ ಫುಡ್ ಐಟಮ್ಸು ಆ್ಯಂಡ್ ಡ್ರಿಂಕಿಂಗ್ ವಾಟರು, ಎಳ್ನೀರು, ಜೋಳ ಪ್ರತಿಯೊಂದು ಕೂಡ ಸಿಗುತ್ತೆ. ಯಾರಿಗಾದ್ರೂ ಸುಸ್ತಾಗಿದ್ದರೆ ಇಲ್ಲಿ ಕೂಡ ಇದನ್ನು ಕೂಡ ಸೇವಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೋದು ನಾವು. ಆ್ಯಂಡ್ ವಾಶ್ರೂಮ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ. ಅಂತೂ ಇಂತೂ ನಂದಿ ಹತ್ರ ಬಂದ್ವಿ ನಾವು ಇವಾಗ. ಸೊ ಇಲ್ಲೊಂದು ಕೈ ಮುಕ್ಕೊಂಬಿಟ್ಟು ಇದ್ರ ಮುಂದೆ ಇಷ್ಟಾರ್ಥ ಗಣಪತಿ ಆಮೇಲೆ ಶಿವನ ದೇವಸ್ಥಾನ ಕೂಡ ಇದೆ. ಬೆಟ್ಟದ ಮೇಲಿಂದ ಏರಿಯಲ್ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡಿ ಮೈಸೂರ್ದು. ಪ್ರತಿಯೊಂದು ಬಿಲ್ಡಿಂಗ್ಗಳು ಕಾಣಿಸ್ತಾವೆ ನಿಮಗೆ. ಎಷ್ಟು ಪುಟ್ದಾಗಿ ಕಾಣಿಸ್ತವೆ ಅಂದರೆ ಅಷ್ಟು ಪುಟ್ದಾಗಿದೆ. ನೋಡ್ಬೋದು ಎಲ್ಲ ವೈಟಿಗೆ ಸಗದಾಗಿ ಕಾಣಿಸ್ತಿದೆ ಇಲ್ಲಿಂದ ಮೇಲ್ಗಡೆಯಿಂದ. ಅದಾದಮೇಲೆ ಆಂಜನೇಯ ದೇವಸ್ಥಾನ ಕೂಡ ಸಿಗುತ್ತೆ ನಿಮಗೆ. ಅಲ್ಲೂ ಕೂಡ ಕೈ ಮುಕ್ಕೊಂಡು ಹೋಗ್ಬೋದು. ಈ ಸಲ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಈ ಸಲ. ಅಂತೂ ಇಂತೂ ನಾವು ಮೇಲ್ಗಡೆ ಬಂದಿದ್ದೀವಿ. ಇದು ಫೈನಲಿ ಬೆಟ್ಟ ಹತ್ಬಿಟ್ಟು ಬಂದಿದ್ದೀವಿ ನಾವು. ನೋಡ್ಬೋದು ನಿಮಗೆ ದೇವಸ್ಥಾನ ಕಾಣಿಸ್ತಿದೆ ಇಲ್ಲಿಂದ, ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ. ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅಂದ್ಕೊಂಡೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಚಾಮುಂಡೇಶ್ವರಿ ತಾಯಿ ಹೆಸರು ಹೇಳ್ಕೊಂಡು ಬಂದೆ. ಅಂತೂ ಇಂತೂ ಫೈನಲಿ ಬಂದಿದ್ದೀನಿ ಮೇಲ್ಗಡೆಗೆ. ನಮ್ಮ ಜೊತೆ ಒಂದು ಚಿಕ್ಕ ಹುಡುಗಿ ಮತ್ತು ಒಂದು 65 ಇಯರ್ಸ್ ಓಲ್ಡ್ ಅಜ್ಜಿ ಕೂಡ ಬರ್ತಿದ್ರು. ಅವರು ತುಂಬ ಉತ್ಸಾಹವಾಗಿ ಬರ್ತಿದ್ರು. ತುಂಬ ಖುಷಿಯಾಯಿತು ಅವ್ರು ನೋಡಿ. ಆಷಾಢದಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನ ಅಂತ ಕೇಳಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಯಾವ ರೇಂಜಿಗೆ ರಶ್ಶು ಅಂತ. ಆ ಎಂಡಿಂದ ಈ ಎಂಡಿಗೆ ಬರೋಷ್ಟರಲ್ಲಿ ನನಗೆ ಒಂದು 20 ಮಿನಿಟ್ಸ್ ತಗೊಂತು. ಆಮೇಲೆ ಬಂದು ಈ ಲೈನಿಗೆ ನಿಂತ್ಕೊತಿದ್ದೀನಿ. ಇವಾಗ 12:15, ಇವಾಗ 3:15 ಆಗಿದೆ. ಒಳಗಡೆ ಕ್ಯೂಗೆ ಬಂದಿದ್ದೀವಿ ಅಷ್ಟೇ. 3 ಅವರ್ ನಿಂತಿದ್ದಕ್ಕೆ ಅಲ್ಲಿಂದ ಒಂದು 100 ಮೀಟರ್ಸ್ ಬಂದಿದ್ದೀವಿ ಮುಂದಕ್ಕೆ. ತುಂಬ ಅಂದರೆ ತುಂಬ ರಶ್ ಇದೆ. ವಾಟರ್ ಫೆಸಿಲಿಟಿ ಬಿಟ್ಟು ಬೇರೆ ಏನು ಫೆಸಿಲಿಟಿ ಇಲ್ಲ ಇಲ್ಲಿ. ಬಟ್ ಆದರೂ ದೇವ್ರನ್ನ ನೋಡಬೇಕು ಎಷ್ಟೊತ್ತೇ ಆಗಲಿ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಜನ ವೆಯ್ಟ್ ಮಾಡ್ಕೊಂಡು ಕುಂತುಬಿಟ್ಟಿದ್ದಾರೆ ಇಲ್ಲಿ. ಮೇಯ್ನ್ ಎಂಟ್ರೆನ್ಸ್ಗೆ ಬರೋಷ್ಟರಲ್ಲಾಗಲೇ 5 o'clock ಆಗಿಬಿಟ್ಟಿದೆ ನಮಗೆ. ಇವಾಗ ಚಾಮುಂಡೇಶ್ವರಿ ತಾಯಿ ಬಾಗಿಲೇನಿದೆಯೋ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಒಳಗಡೆ ಹೋಗೋಕೆ 1/2 hour ಬೇಕನ್ಸುತ್ತೆ ಮೋಸ್ಟ್ಲಿ. ಸೊ ಬನ್ನಿ ಹೋಗೋಣ. ದೇವಸ್ಥಾನ ಅಂತೂ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ 2 ಕಣ್ಗಳು ಸಾಲ್ತಿಲ್ಲ. ಪ್ರತಿಯೊಂದು ಹೂವು ಹಾಕಿ ಪ್ರತಿಯೊಂದು ನಿಮ್ಗೆ ಏನೇನು ಬೇಕೋ ಡೆಕೋರೇಟಿವ್ ಐಟಮ್ಸ್ ಅವೆಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ. ಧರ್ಮದರ್ಶನ 50 ರೂಪಾಯಿ ಟಿಕೆಟ್ ಅವ್ರನ್ನ ಲೆಫ್ಟ್ ಸೈಡ್ ಗೇಟಲ್ಲಿ ಬಿಡ್ತಿದ್ದಾರೆ. ಆ್ಯಂಡ್ VIP ಟಿಕೆಟ್ ಇರೋರಿಗೆ ಮಾತ್ರ ರೈಟ್ ಸೈಡಲ್ಲಿ ಬಿಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಏನು ಅಷ್ಟು ಟಿ ವಿಲೆಲ್ಲ ತೋರಿಸೋ ಅಷ್ಟು ಥರ ಎಲ್ಲ ಏನು ಗಜಿಬಿಜಿ ಆಗಿಲ್ಲ. ಏನಂದರೆ ಸ್ವಲ್ಪ ಪೊಲೀಸ್ ಸೆಕ್ಯೂರಿಟಿ ಇರಬೇಕಾಗಿತ್ತು, ಅವ್ರು ಯಾರು ಕಾಣಿಸ್ತಿಲ್ಲ. ನಾವು ಬಂದು ಲೈನಿಗೆ ನಿಂತ್ಕೊಂಡಾಗ 12:15 ಆಗಿತ್ತು. ಇವಾಗ 5:45. ಸತತ ಒಂದು 5 to 5 ಅವರ್ ನಿಂತಿದ್ದಕ್ಕೂ ಕೂಡ ಒಳ್ಳೆ ದರ್ಶನ ಆಯಿತು. ದೇವ್ರನ್ನ ಕಣ್ ತುಂಬ ನೋಡ್ಕೊಂಬಿಟ್ಟೆ ಇವತ್ತು. ದೇವ್ರಿಗೆ ಕೊಟ್ಟಂಥ ಮಡ್ಲಕ್ಕಿ ಆಗಿರ್ಬೋದು, ಆಮೇಲೆ ಪೂಜಾ ಸಾಮಾನುಗಳು, ಆಮೇಲೆ ಹೂವುಗಳು ಪ್ರತಿಯೊಂದೂ ಕೂಡ ಭಕ್ತಾದಿಗಳಿಗೆಲ್ಲ ಕೊಡ್ತಾಯಿದ್ರು. ನಾವು ಕೂಡ ಒಂದು ಸ್ವಲ್ಪ ಮಡ್ಲಕ್ಕಿ ಮತ್ತು ಇದೆಲ್ಲ ಈಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಆಲ್ಮೋಸ್ಟ್ 6 o'clock ಆಗಿತ್ತು ನಮಗೆ. ಆಚೆ ಬಂದಿದ ತಕ್ಷಣ ವಾಂಗಿಬಾತು ಮತ್ತು ಕೇಸರಿ ಬಾತ್ ಕೊಟ್ಟರು. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ನಾನು ಬರಬೇಕಾದ್ರೆ ತುಂಬ ಜನ ಇದ್ರು ಇಲ್ಲಿ ಬೆಟ್ಟದ ಹತ್ರ. ಈಗ ನಾನು ಹೋಗ್ಬೇಕಾದ್ರೆ ಒಬ್ಬರು ಕೂಡ ಇಲ್ಲ. ಈಗ ಯಾರೋ ಒಬ್ಬರು ಹೋದರು, ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಬೆಟ್ಟದ ಫುಲ್ಲು. ಸೊ ಇವಾಗ ಕೆಳಗಡೆ ಹೇಳ್ತಾ ಹೋಗ್ತಾ ಇದ್ದೀನಿ. ದರ್ಶನ ಅಂತೂ ಅಲ್ಟಿಮೇಟ್ ದರ್ಶನ ಅಂತ ಅಂದ್ಕೊಂಬಿಡಿ. ಉತ್ಸವ ದೇವ್ರು ಬಂದಿದ್ದಕ್ಕೂ ಅದಕ್ಕೂ ನಾವು ಮುಂದೆ ಲೈನ್ಗೆ ಇದ್ದಿದ್ದಕ್ಕೂ ಒಂದು 10 ನಿಮಿಷ ಅಲ್ಲೇ ಲಾಕ್ ಆದ್ವಿ. ಸೊ ಉತ್ಸವ ದೇವ್ರನ್ನ ಎಲ್ಲ ಮುಟ್ಕೊಂಡು, ಉತ್ಸವ ದೇವ್ರನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು, ಎಲ್ಲ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಒಳ್ಳೆ ದರ್ಶನ ಅಂತ ಹೇಳ್ತೀನಿ. ಒಂದು 10-15 ನಿಮಿಷ ಸಖತ್ ಒಳ್ಳೆ ದರ್ಶನ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ಈಗ ಬೆಟ್ಟ ಇಳ್ಕೊಂಡು ಹೋಗ್ತಿದ್ದೀನಿ. ಇದಕ್ಕೊಂದು ಅರ್ಧ ಗಂಟೆ ಆಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಆಮೇಲೆ ಪ್ರಸಾದ ಕೂಡ ಕೊಟ್ಟರು. ಪ್ರಸಾದ ವಾಂಗಿಬಾತು ಕೇಸರಿ ಬಾತ್ ಮಾಡಿಸಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡು ಇವಾಗ ಇಳಿತಾ ಇದ್ದೀವಿ.
ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಬೆಟ್ಟ ನೋಡಿ ಎಷ್ಟು ಖಾಲಿ ಇದೆ. ನಾನು ಇದೇ ಫಸ್ಟ್ ಟೈಮು ಇಂಥ ಒಂದು ಬೆಟ್ಟದಲ್ಲಿ ಒಬ್ಬನೇ ಹೋಗ್ತಾ ಇರೋದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಚೆನ್ನಾಗಿ ಅನಿಸ್ತಿದೆ, ಎಲ್ಲ ಪಾಸಿಟಿವ್ ಫೀಲೇ. ಬೆಳಗ್ಗೆಯಿಂದ ಇಳಿದು ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಾಯಿತು ದಿನ. ನನಗಂತೂ ಭಾರಿ ಖುಷಿ ಇದೆ ಇವತ್ತಿನ ದಿನ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನೀವು ಎಷ್ಟು ಸಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಸ್ಗಾಗಿ ನಮ್ಮ ಚಾನಲ್ ಭಾಗ್ಯವಂತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.